ಇವತ್ತು ಇರಾನಿನ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಗ್ಜಿ ಅವರು ಮಾತಾಡೋದು ನೋಡಿದ್ರೆ ಎಲ್ಲಿಂದ ಎಲ್ಲಿಗೋ ಹೋಗುತ್ತೆ. ಅಂದರೆ ಪ್ಯೂರ್ ಧಮಕಿ ಲೆವೆಲ್ಗೆ ಇತ್ತು. ಅದೇನಾಗುತ್ತೋ ನಾವು ನೋಡೇ ಬಿಡ್ತೀವಿ ಅಂತ ಅಮೇರಿಕ ಇಸ್ರೇಲ್ಗಳಿಗೆ ಕೊಟ್ಟಿರುವಂಥ ಇರಾನ್ ಕೊಟ್ಟಿರುವ ಎಚ್ಚರಿಕೆ. ಹಾರ್ಮುಜ್ ಜಲಸಂಧಿಯನ್ನು ನಮ್ಮ ಶತ್ರುಗಳಿಗೆ ಮಾತ್ರ ಬಂದ್ ಮಾಡಿದ್ದೀವಿ, ಯುದ್ಧ ಯಾವ ಹಂತಕ್ಕೆ ಹೋದರೂ ನಾವು ತಯಾರಿದ್ದೀವಿ, ಮುಂದೆ ಯಾವತ್ತೂ ಶತ್ರುಗಳು ಇರಾನಿನ ಮೇಲೆ ದಾಳಿ ಮಾಡೋ ಬಗ್ಗೆ ಯೋಚನೆ ಕೂಡ ಮಾಡಿರಬಾರ್ದು, ಅಂಥ ಹೊಡೆತ ಕೊಡ್ತೀವಿ ಅಂತ ಅಬ್ಬಾಸ್ ಅರಾಗ್ಚಿ ಇರಾನಿನ ವಿದೇಶಾಂಗ ಸಚಿವರ ಹೇಳಿಕೆ. ನಮ್ಮ ಶತ್ರುಗಳಿಗೆ ಮಾತ್ರ ಹಾರ್ಮುಜ್ ಜಲಸಂಧಿಯನ್ನು ಬಂದ್ ಮಾಡಲಾಗಿದೆ. ಬೇಸಿಕಲಿ ಅಮೇರಿಕಕ್ಕೆ, ಯುರೋಪಿಯನ್ ಯೂನಿಯನ್ಗೆ, ಇಸ್ರೇಲ್ಗೆ ಅಲ್ಲಿಂದ ಹೋಗೋದೇ ಕಡಿಮೆ, ಬಟ್ ಎಷ್ಟು ಇಸ್ರೇಲ್ಗೆ ಹೋಗುತ್ತೋ ಅಷ್ಟು ಹಾರ್ಮುಜ್ ಜಲಸಂಧಿಯನ್ನು ಬಂದ್ ಮಾಡಲಾಗಿದೆ. ಇರಾನು ಈ ರಣರಂಗದಲ್ಲಿ ಕುಳಿತುಕೊಂಡು ಅನಲೈಸ್ ಮಾಡ್ತಾ ಇದೆ, ಯಾರು ಶತ್ರು ಯಾರು ಮಿತ್ರ ಅಂತ. ಭಾರತಕ್ಕೆ ನಾರ್ಮಲೈಸ್ ಆಗಿಬಿಡುತ್ತೆ ಅಂತ ಅನ್ನಿಸ್ತಾ ಇದೆ ಇವತ್ತಿನ ತನಕದ ಬೆಳವಣಿಗೆಗಳನ್ನು ನೋಡಿದ್ರೆ. ಹಂಗೆ ನೋಡಿದ್ರೆ ಯುರೋಪಿಯನ್ ಯೂನಿಯನ್ಗೂ ಆಯಿಲ್ ಕಳ್ಸೋಕ್ಕೆ ಶುರು ಮಾಡಿಬಿಡಬಹುದು ಇವರು. ಹಾರ್ಮುಜ್ ಜಲಸಂಧಿ ಯುರೋಪಿಯನ್ ಯೂನಿಯನ್ಗೆ ಹೋಗುವ ತೈಲ ಟ್ಯಾಂಕರ್ಗಳಿಗೂ ನಾವು ಮುಕ್ತ ಮಾಡ್ತೀವಿ ಅಂತ ಹೇಳಿಬಿಡ್ಬೋದು. ಯುರೋಪಿಯನ್ ಯೂನಿಯನ್ನು ಅಮೇರಿಕಕ್ಕೆ ಯಾವುದೇ ರೀತಿಯ ಸಹಕಾರ ಕೊಡ್ತಿಲ್ಲ, ಈ ಯುದ್ಧ ಮಾಡೋದಕ್ಕೆ ಯಾವುದೇ ರೀತಿಯ ಸಹಕಾರ ಕೊಡ್ತಿಲ್ಲ ಅವರು. ನಿಮಗೆ ನೆನಪಿರಬೇಕು, 3ನೇ ದಿವಸಕ್ಕೆ ಸ್ಪೇನ್ ಸ್ಪಷ್ಟವಾಗಿ ಹೇಳ್ತು, ಇರಾನಿನ ಮೇಲಿನ ದಾಳಿಗೆ ನಮ್ಮ ನೆಲದಲ್ಲಿರುವ ವಾಯು ನೆಲೆಗಳನ್ನು ಬಳಸಿಕೊಳ್ಳೋದಕ್ಕೆ ನಾವು ಬಿಡೋದಿಲ್ಲ ಅಂತ ಸ್ಪೇನ್ ಹೇಳ್ತು. ಡೊನಾಲ್ಡ್ ಟ್ರಂಪ್ ಏನಂದರು, ಅವ್ರ ಮೇಲೆ ತೆರಿಗೆ ಹಾಕ್ಬಿಡ್ತೀವಿ ನಾವು, ಇರೋದು ಟ್ರಂಪ್ ಹತ್ರ ಇರೋದೇ ಅದೊಂದು, ಟ್ಯಾಕ್ಸ್ ಹಾಕ್ಬಿಡ್ತೀವಿ. ಸ್ಪೇನ್ ಹೇಳ್ತು, ಏನಾರು ಮಾಡ್ಕೊಳ್ಳಿ, ಒಟ್ಟಿನಲ್ಲಿ ನಮ್ಮ ಸೈನಿಕ ನೆಲೆಗಳನ್ನು ನೀವು ಬಳಸ್ಕೊಳ್ಳೋ ಹಂಗಿಲ್ಲಪ್ಪ ಅಂತ. ಹಂಗಿದ್ದ ಮೇಲೆ ಸ್ಪೇನು ಇರಾನಿಗೆ ಫ್ರೆಂಡ್ ಆಯ್ತಲ್ಲ. ಯುರೋಪಿಯನ್ ಯೂನಿಯನ್ನು ಅಂದರೆ ಬ್ರಿಟನ್ನು ಕೊಡೋದಿಲ್ಲ ಅಂತ ಹೇಳ್ತು. ಒಟ್ಟಿನಲ್ಲಿ ಡೊನಾಲ್ಡ್ ಟ್ರಂಪ್ಗೆ ಇಸ್ರೇಲು ಅಮೇರಿಕ ಎರಡೇ ಸೇರ್ಕೊಂಡು ಯುದ್ಧ ಮಾಡೋ ಪರಿಸ್ಥಿತಿ ಬಂದಿದೆ. ಈಗ ಯಾರ್ದು ಕೋಆಪ್ರೇಷನ್ ಇಲ್ಲ. ಆಯ್ತಪ್ಪ, ಇರಾನ್ ಮೇಲಿನ ದಾಳಿಗೆ ಬೇಡ, ಅಟ್ಲೀಸ್ಟ್ ಹಾರ್ಮುಜ್ ಜಲಸಂಧಿಯನ್ನು ಇರಾನಿನ ಕಪಿಮುಷ್ಟಿಯಿಂದ ಬಿಡಿಸೋದಕ್ಕಾದರೂ ಸಹಾಯ ಮಾಡಿ ಅಂತ ಡೊನಾಲ್ಡ್ ಟ್ರಂಪ್ ಕೇಳ್ಕೊಳ್ಳೋದಂದ್ರೆ ಏನು, ಇವರು ಹಾಟ್ಲೈನಲ್ಲಿ ಮಾತಾಡೋದು, ಫೋನ್ನಲ್ಲಿ ಮಾತಾಡೋದು ಇಲ್ಲ, ಸೋಷಿಯಲ್ ಮೀಡಿಯಾಗೆ ಪೋಸ್ಟೇ ಮಾಡಿಬಿಡ್ತಾರೆ. ಟ್ರಂಪ್ ಪೋಸ್ಟ್ ಮಾಡಿಬಿಡೋದು, ಅದನ್ನ ನೆನ್ನೆ ಟ್ರುತ್ ಪ್ಲ್ಯಾಟ್ಫಾರ್ಮಿಗೆ ಪೋಸ್ಟ್ ಮಾಡೋದು, ಹಾರ್ಮುಜ್ ಜಲಸಂಧಿಯನ್ನು ಬಿಡಿಸೋದಕ್ಕೆ ಬನ್ನಿ, ನಿಮ್ಮ ಯುದ್ಧ ನೌಕೆಗಳನ್ನು ಕಳಿಸಿ ಅಂತ ಮನವಿ ಮಾಡಿಕೊಂಡಿದ್ದು ಯಾರ್ಯಾರಿಗೆ? ಚೈನಾಕ್ಕೂ ಮನವಿ ಮಾಡಿಕೊಂಡ್ರಿ ಇವರು. ಅಲ್ರಿ ಲೆಕ್ಕ ಹಾಕೊಳ್ಳಿ, ಚೈನಾ ಯಾಕ್ರಿ ಕಳಿಸುತ್ತೆ ಇಲ್ಲಿಗೆ? ಹಡಗುಗಳನ್ನು ಯಾಕೆ ಕಳಿಸುತ್ತಪ್ಪ ಚೈನಾ? ಯುದ್ಧ ನೌಕೆಗಳನ್ನು ಯಾಕೆ ಕಳಿಸುತ್ತೆ? ಇರಾನಿನಿಂದ ಯಾರೂ ಆಯಿಲ್ ಪರ್ಚೇಸ್ ಮಾಡಬಾರ್ದು ಅಂತ ಅಮೇರಿಕ ಆರ್ಥಿಕ ದಿಗ್ಬಂಧನವನ್ನು ಹೇರಿದ ನಂತರವೂ ಚೀನಾ ಆಯಿಲ್ ಖರೀದಿ ಮಾಡ್ತಾನೇ ಇದೆ. ಇರಾನ್ ಪ್ರೊಡ್ಯೂಸ್ ಮಾಡುವ ಆಯಿಲ್ನ 90% ಭಾಗ, ಚೀನಾಕ್ಕೆ ಬೇಕಾದ ಆಯಿಲ್ನ 90% ಭಾಗ ಇರಾನ್ ಮತ್ತು ಚೀನಾ ಮಧ್ಯದ ವ್ಯಾಪಾರದಿಂದನೇ ಬರ್ತಾ ಇರೋದು. ಚೀನಾ ತಗೊಳ್ತಾನೇ ಇದೆ. ಹಾರ್ಮುಜ್ ಜಲಸಂಧಿಯನ್ನು ಇರಾನ್ ಬಂದ್ ಮಾಡಿದ ನಂತರವೂ ಚೀನಾಕ್ಕೆ ಹೋಗುವ ಹಡಗುಗಳಿಗೆ ತುಂಬ ದೊಡ್ಡ ಸಮಸ್ಯೆ ಏನಾಗಿಲ್ಲ. ಒಂದು 3-4 ದಿವಸ ನಿಲ್ಲಿಸಿದ್ರು, ಆಮೇಲೆ ಮತ್ತೆ ಚೀನಾ ಕೊಡೋಕ್ಕೆ ಶುರು ಮಾಡಿದ್ದಾರೆ ಅವರು. ಈಗ ಟ್ರಂಪ್ ಕೇಳ್ತಾ ಇರೋದು, ಚೀನಾದವರು ಅವರ ಯುದ್ಧ ನೌಕೆಗಳನ್ನು ಕಳಿಸ್ಬೇಕಂತೆ ಹಾರ್ಮುಜ್ ಜಲಸಂಧಿಯನ್ನು ಬಿಡುಗಡೆ ಮಾಡುವುದಕ್ಕೆ. ನೆನ್ನೆಯ ಪೋಸ್ಟ್ ಹೆಂಗಿತ್ತು ಅಂತ ಟ್ರುತ್ ಅನ್ನೋ ಸೋಷಿಯಲ್ ಮೀಡಿಯಾಗೆ ಪೋಸ್ಟ್ ಮಾಡ್ತಾರೆ ಡೊನಾಲ್ಡ್ ಟ್ರಂಪ್. ಅದರಲ್ಲಿ ಏನೇನಿತ್ತು ಅಂತ ನೋಡಿ. ಇರಾನ್ ಹಾರ್ಮುಜ್ ಜಲಸಂಧಿಯನ್ನು ಮುಚ್ಚಲು ಪ್ರಯತ್ನಿಸುತ್ತಿದೆ. ಅನೇಕ ದೇಶಗಳು ಅಮೇರಿಕ ಸಂಯುಕ್ತ ಸಂಸ್ಥಾನದ ಜೊತೆಗೂಡಿ, ಅಂದರೆ ಅಮೇರಿಕದ ಜೊತೆಗೂಡಿ ಜಲಸಂಧಿಗೆ ಮುಕ್ತಿ ಕೊಡಲು ಮತ್ತು ಅದನ್ನು ಸುರಕ್ಷಿತವಾಗಿಡಲು ಯುದ್ಧ ನೌಕೆ ಕಳಿಸಬೇಕು. ನಾವು ಇರಾನಿನ ಸೇನಾ ಸಾಮರ್ಥ್ಯವನ್ನು 100% ನಾಶ ಮಾಡಿದ್ದೀವಿ. ಈ ಜಲಮಾರ್ಗದಿಂದ ಕ್ಷಿಪಣಿ ಹಾರಿಸುವುದು ಇರಾನ್ಗೆ ಸುಲಭ. ಚೀನಾ, ಯಾರ್ಯಾರು ಕೇಳ್ಕೊಂಡ್ರು ಅಂತ, ಚೀನಾ, ಫ್ರಾನ್ಸ್, ಜಪಾನ್, ದಕ್ಷಿಣ ಕೊರಿಯಾ, UK ಮತ್ತು ಇತರ ರಾಷ್ಟ್ರಗಳು ಈ ಪ್ರದೇಶಕ್ಕೆ ಯುದ್ಧ ನೌಕೆ ಕಳಿಸುತ್ತವೆ ಎಂದು ಆಶಿಸುತ್ತೇನೆ. ಹಡಗುಗಳ ಮೇಲೆ ಇರಾನ್ ನಿರಂತರವಾಗಿ ದಾಳಿ ಮಾಡ್ತಾ ಇದೆ. ಶೀಘ್ರದಲ್ಲೇ ಹಾರ್ಮುಜ್ ಜಲಸಂಧಿ ಮುಕ್ತ ಮತ್ತು ಸುರಕ್ಷಿತವಾಗುತ್ತದೆ.
ಚೀನಾ ಕಳಿಸ್ಬೇಕಂತೆ, ಫ್ರಾನ್ಸ್ ಕಳಿಸ್ಬೇಕಂತೆ, ಜಪಾನ್ನವ್ರು ಕಳಿಸ್ಬೇಕಂತೆ, ದಕ್ಷಿಣ ಕೊರಿಯಾದವ್ರು ಕಳಿಸ್ಬೇಕಂತೆ, ಯು ಕೆದವ್ರು ಕಳಿಸ್ಬೇಕಂತೆ, ಮತ್ತು ಯಾರ್ಯಾರು ಕಳಿಸ್ತೀರೋ ಕಳಿಸಿ ಅಂತ ಇತರೆ ರಾಷ್ಟ್ರಗಳು, ಅದರ್ ನೇಷನ್ಸ್ ಮಾಡಿದ್ರು. ಟ್ರಂಪ್ ಸೋಷಿಯಲ್ ಮೀಡಿಯಾಕ್ಕೆ ಪೋಸ್ಟ್ ಮಾಡಿದ್ರು. ಒಬ್ಬರಾದರೂ ಕೇಳ್ತಿದ್ದೀರಿ ನೀವು ಕಳಿಸ್ತೀವಿ ಬಿಡಿ ಅಂದದ್ದು? ಕೇಳಬೇಡಿ. ಕೆಲವು ದೇಶಗಳು ಓಪನ್ ಆಗಿ ಹೇಳೋದು, ನಮಗೂ ಇದಕ್ಕೂ ಸಂಬಂಧ ಇಲ್ಲ, ನೀವು ಉಂಟು ಅವರುಂಟು, ನಮ್ಮನ್ನು ಕರೀಲೇಬೇಡಿ ಅಂತ. ಇನ್ನು ಕೆಲವು ದೇಶಗಳು ಸುಮ್ಮನೆ ಕೂತ್ಕೊಂಡಿದ್ದಾವೆ. ಅಂದರೆ ಡೊನಾಲ್ಡ್ ಟ್ರಂಪ್ ಯಾವ ಮಟ್ಟಿಗೆ ಒಬ್ಬಂಟಿ ಈ ಯುದ್ಧದಲ್ಲಿ ಅನ್ನೋದು ನಿಮಗೆ ಗೊತ್ತಾಗತ್ತೆ, ಯಾವ ಮಟ್ಟಿಗೆ ಒಬ್ಬಂಟಿ ಅಂತ. ಚೀನಾದವರು ಹಡಗುಗಳನ್ನು ಅಂದರೆ ಯುದ್ಧ ನೌಕೆಗಳನ್ನು ಕಳಿಸದೇ ಹೋದರೆ, ಚೀನಾಗೊಂದು ವಿಸಿಟ್ ಇದೆ ಡೊನಾಲ್ಡ್ ಟ್ರಂಪ್ದು, ಇನ್ನೂ ಫೈನಲ್ ಆಗಿಲ್ಲ ಅದು. ಮಾರ್ಚ್ 31ರಿಂದ ಏಪ್ರಿಲ್ 2ನೇ ತಾರೀಕಿನ ತನಕ ಚೀನಾ ಭೇಟಿ ಕೊಡೋದಿದೆ ಡೊನಾಲ್ಡ್ ಟ್ರಂಪ್. ಅದನ್ನು ರದ್ದು ಮಾಡಿಬಿಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲ ಈ ಬೈಲ್ಯಾಟ್ರಲ್ ಟಾಕ್ಸು ಅದಕ್ಕೊಂದು ಘನತೆ ಗಾಂಭೀರ್ಯ ಹೆಂಗಿತ್ರಿ. ಎರಡು ದೇಶಗಳ ಪ್ರೀಮಿಯರ್ಗಳು ಮಾತಾಡೋದು, ಒಂದು ದೇಶದ ಅದು ಅಮೇರಿಕ ಅನ್ನುವ ಸೂಪರ್ ಪವರ್ನ ಪ್ರೆಸಿಡೆಂಟ್ ಮಾತಾಡೋದಕ್ಕೆ ಯಾವ ಲೆವೆಲ್ಲಿನ ವ್ಯಾಲ್ಯೂ ಇತ್ತು. ಒಂದು ಶಬ್ದ ಆಚೀಚೆ ಆದರೆ ಅದಕ್ಕೆ ಪರಿಣಾಮಗಳು ಏನೇನಾಗ್ತಾ ಇದ್ವು. ಡೊನಾಲ್ಡ್ ಟ್ರಂಪ್ ಮಾತು ನೋಡಿ ಈಗ. ಆಸ್ಟ್ರೇಲಿಯಾ, ಜಪಾನ್ ಭಾಳ ಕ್ಲಿಯರಾಗಿ ಹೇಳಿಬಿಟ್ಟಿದ್ದಾವೆ, ನಾವು ಕಳಿಸೋದಿಲ್ಲ, ನಮ್ಮ ಯುದ್ಧ ನೌಕೆಗಳನ್ನು ಇದಕ್ಕೆ ಕಳಿಸೋದಿಲ್ಲ ಅಂತ. ಉಳಿದ ದೇಶಗಳು ಸುಮ್ಮನೆ ಕೂತ್ಕೊಂಡಿದ್ದಾವೆ, ನೋ ರಿಯಾಕ್ಷನ್. ಅಂದರೆ ಡೊನಾಲ್ಡ್ ಟ್ರಂಪ್ ಸೋಷಿಯಲ್ ಮೀಡಿಯಾ ಪೋಸ್ಟ್ಗೆಲ್ಲ ರಿಯಾಕ್ಟ್ ಮಾಡ್ತಿರ್ಬೇಕು ದೇಶಗಳಂತೆಲ್ಲ ಎಕ್ಸ್ಪೆಕ್ಟ್ ಮಾಡಬಾರ್ದು. ತಾತ್ಪರ್ಯ ಇಷ್ಟೇ, ಯಾವ ದೇಶವೂ ಯುದ್ಧ ನೌಕೆಗಳನ್ನು ಅಲ್ಲಿ ಕಳಿಸೋದಿಲ್ಲ. ಅಮೇರಿಕದ್ದು ಒಂದಿದೆ ಈಗಾಗಲೇ, ಅಬ್ರಹಾಂ ಲಿಂಕನ್ ಒಂದು ಅಲ್ಲೇ ಇದೆ, ಅದರಲ್ಲೊಂದು 5,000-6,000 ಸೋಲ್ಜರ್ಸ್ ಇದ್ದಾರೆ. ದೊಡ್ಡ ಹಡಗು ಬಿಡಿ, ಅದರಲ್ಲೇನು. ಇರಾನ್ನ ಸಮುದ್ರ ತೀರದಿಂದ 350 ಕಿಲೋಮೀಟ್ರ್ ಒಳಗಡೆ ಇದೆಯಂತೆ. ಅವುಗಳ ಎಕ್ಸಾಕ್ಟ್ ಲೊಕೇಶನ್ಗಳು ಗೊತ್ತಾಗೋದಿಲ್ಲ. ಇನ್ನೊಂದು ಹಡಗೇನೋ ಬರ್ತಾ ಇದೆಯಂತೆ, ಅಮೇರಿಕದಿಂದ ಬರ್ತಾ ಇದೆಯಂತೆ. ಅವೆರಡು ಇಟ್ಕೊಂಡು ನೀವೇನಾದ್ರು ಮಾಡ್ಕೊಳ್ರಪ್ಪ ಅಂತ ಉಳಿದ ದೇಶಗಳ ಏನು ಒಪಿನಿಯನ್ ಇದ್ದಂಗಿದೆ. ಅಂಥದ್ರಲ್ಲಿ ನೀವು ಹಡಗು ಕಳಿಸದೇ ಇದ್ದರೆ ನಾನು ಮುಂದಿನ ತಿಂಗಳು ನಿಮ್ಮ ದೇಶಕ್ಕೆ ಬರೋದೇ ಇಲ್ಲ ಅಂತ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇದ್ದಾರೆ. ಇವುಗಳಿಗೆಲ್ಲ ಎಷ್ಟರ ಮಟ್ಟಿಗಿನ ಬೆಲೆನೋ ನನಗೆ ಗೊತ್ತಿಲ್ಲ. ಚೀನಾ, ಫ್ರಾನ್ಸ್, ಜಪಾನ್, ದಕ್ಷಿಣ ಕೊರಿಯಾ, ಬ್ರಿಟನ್ನು, ಆಸ್ಟ್ರೇಲಿಯಾ ಇಷ್ಟು ದೇಶಗಳಿಗೆ ಡೊನಾಲ್ಡ್ ಟ್ರಂಪು ಮನವಿ ಮಾಡಿಕೊಂಡದ್ದು. ಅದು ಮನವಿಯಂತೆ ಇತ್ತು, ಬಟ್ ಆಡಿದ ಮಾತುಗಳನ್ನು ಕೇಳಿದ್ರೆ ಭಿನ್ನ, ಏನು ಕೇಳ್ಕೊಳ್ಳೋದು ಅಂತೀವಲ್ಲ, ರಿಕ್ವೆಸ್ಟ್ ಮಾಡ್ಕೊಳ್ಳೋದು. ಯುಕ್ರೇನ್ಗೂ ನಮಗೂ ಸಂಬಂಧನೇ ಇಲ್ಲ, 1000 ಮೈಲು ದೂರದಲ್ಲಿ, ನಾವು ಅದಕ್ಕೆ ಹೆಲ್ಪ್ ಮಾಡಲಿಲ್ವಾ, ಈಗ ನೀವು ಮಾಡೋಕ್ಕೆ ಬರದೇ ಇದ್ದರೆ ಹೆಂಗೆ, ಆ ಟೋನ್ ಇದೆ. ಇನ್ನೊಂದು ಸ್ವಲ್ಪ ಹೊತ್ತಿನಲ್ಲಿ ಏನೋ ಒಂದು ಸುದ್ದಿಗೋಷ್ಠಿ ಅಂತೆ, ಡೊನಾಲ್ಡ್ ಟ್ರಂಪು ಮಾತಾಡ್ತಾರಂತೆ, ಏನೋ ಮೇಜರ್ ಅನೌನ್ಸ್ಮೆಂಟ್ ಇದೆಯಾ ಏನೋ ಗೊತ್ತಿಲ್ಲ. ಲೆಟ್ಸ್ ಸಿ, ನ್ಯೂಸ್ ಅವ್ರು ಮುಗಿಯೋಷ್ಟರಲ್ಲಿ ಮಾತಾಡಿದ್ರೆ ಡೈರೆಕ್ಟಾಗಿ ಹೇಳ್ತೀವಿ, ಲೈವ್ನಲ್ಲಿ ಹೇಳ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.